ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನ ಒಂದು ವೆರಿ ಗುಡ್ ನ್ಯೂಸ್ ಜೊತೆಗೆ ಆರಂಭ ಮಾಡ್ತಾ ಇದ್ದೀನಿ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವಂತಹ ಈ ಸಮಯದಲ್ಲಿ ಭಾರತ ತನ್ನ ಇಂಧನ ಸರಬರಾಜು ಮಾರ್ಗವನ್ನ ಸುರಕ್ಷಿತವಾಗಿ ಇಡೋದಕ್ಕೆ ಒಂದು ದೃಢವಾದಂತಹ ರಾಜತಾಂತ್ರಿಕ ಹೆಜ್ಜೆಯನ್ನ ಇಟ್ಟಿದೆ. ನಮ್ಮ ಭಾರತದ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರ ಜೊತೆಗೆ ನಡೆಸಿದಂತಹ ಮಾತುಕತೆಯ ನಂತರ ಭಾರತದ ಧ್ವಜ ಇರುವಂತಹ ತೈಲ ಟ್ಯಾಂಕರ್ಗಳಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತವಾಗಿ ಸಂಚರಿಸೋದಕ್ಕೆ ಈಗ ಅನುಮತಿ ಸಿಕ್ಕಿರುವಂತದ್ದು. ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗ್ತಾ ಇದ್ದಂತಹ ಭಾರತೀಯ ತೈಲ ಟ್ಯಾಂಕರ್ಗಳು, ಪುಷ್ಪಕ್, ಅದೇ ರೀತಿ ಪರಿಮಳ್ಗಳಿಗೆ ಇರಾನ್ ಸುರಕ್ಷಿತವಾಗಿ ದಾಟೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಸೊ ಇದರಿಂದ ಈ ಎರಡೂ ಭಾರತೀಯ ಟ್ಯಾಂಕರ್ಗಳು ಯಾವುದೇ ಅಡಚಣೆ ಇಲ್ಲದೆ ಹಾರ್ಮುಜ್ ಜಲಸಂಧಿಯನ್ನ ಈಗ ಯಶಸ್ವಿಯಾಗಿ ದಾಟಿವೆ. ನಿಮಗೆ ಗೊತ್ತು ಎಷ್ಟು ಪ್ರಾಬ್ಲಮ್ ಇತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಅಂತ. ಅಂಡ್ ಇದು ವಿಶ್ವದ ಅತ್ಯಂತ ಮಹತ್ವದ ಇಂಧನ ಸಾಗಣೆ ಮಾರ್ಗಗಳಲ್ಲಿ ಒಂದು. ಇರಾನ್ ಮೊನ್ನೆಯಿಂದ ಯಾರಿಗೂ ಕೂಡ ಅಲ್ಲಿಂದ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ, ಸಂಪೂರ್ಣವಾಗಿ ಕ್ಲೋಸ್ ಮಾಡಿತ್ತು. ಬಟ್ ಈಗ ಭಾರತಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಸಕ್ರಿಯವಾಗಿ ಮಾತುಕತೆಯನ್ನು ನಡೆಸಿ ತನ್ನ ಇಂಧನ ಭದ್ರತೆಯನ್ನ ಕಾಯ್ದುಕೊಳ್ತಾ ಇದೆ. ಇದು ಭಾರತದ ಸ್ಥಿರ ಹಾಗೆ ಅದ್ಭುತ ರಾಜತಾಂತ್ರಿಕತೆಯ ಒಂದು ಸ್ಪಷ್ಟ ಉದಾಹರಣೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಮೋದಿಜಿ ಗವರ್ಮೆಂಟ್. ವೀಕ್ಷಕರು, ಇವತ್ತು ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದಿಂದ ಆಗಿರುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಎಲ್ಲರೂ ಕೂಡ ಮೋದಿಜಿ ಕಡೆಗೆ ಬೊಟ್ಟು ಮಾಡಿ ಎಲ್ಲದಕ್ಕೂ ಮೋದಿಜಿ ಅವರೇ ಕಾರಣ ಅಂತ ಮೋದಿಜಿ ಬಗ್ಗೆ ಕಾಂಗ್ರೆಸ್ ಒಂದಷ್ಟು ಪ್ರೊಪಗ್ಯಾಂಡಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಓಕೆ, ಮಾಡಿ. ಬಟ್ ಇಷ್ಟೆಲ್ಲ ಪ್ರೊಪಗ್ಯಾಂಡವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ಗೋಲ್ಡನ್ ಎರಾ, ಅವರ ಆಡಳಿತ ಕಾಲ ಹೆಂಗಿತನ್ನುವಂಥದ್ದನ್ನು ಒಂದು ಬಾರಿ ನೋಡೋಣವಾ? ಎಸ್, ಅದಕ್ಕೂ ಮೊದಲು ಒಂದು ಬಾರಿ ಅವರ ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರ ಮಾತನ್ನ ಕೇಳಿಸ್ಕೊಂಡು ಬನ್ನಿ. जरूरी थे। मैं सबसे पहले डीजल के दामों में बढ़ोतरी और एलपीजी सिलेंडरों पर लगाई गई सीमा के बारे में बात करना चाहूँगा। हम अपनी ज़रूरत के तेल का करीब 80% आयात करते हैं और पिछले 4 सालों के दौरान विश्व बाज़ार में तेल की कीमतों में तेज़ी से बढ़ोतरी हुई है। हमने इन बढ़ी हुई कीमतों का सारा बोझ आप पर नहीं पड़ने दिया। हमारी कोशिश ये रही है कि जहाँ तक हो सके आपको इस परेशानी से बचाए रखें। इसके नतीजे में पेट्रोलियम पदार्थों पर दी जाने वाली सब्सिडी में बड़े पैमाने पर इजाफा हुआ है। पिछले साल ये सब्सिडी 1,40,000 करोड़ रुपए थी। अगर हमने कोई कार्रवाई ना की होती तो इस साल ये सब्सिडी बढ़कर 2 लाख करोड़ रुपए से भी ज़्यादा हो जाती। इसके लिए पैसा कहाँ से आता? पैसा पेड़ों पर तो लगता नहीं है। अगर हमने कोई कार्रवाई नहीं की होती तो वित्तीय घाटा कहीं ज़्यादा बढ़ जाता, यानी कि सरकारी आमदनी के मुकाबले खर्च बर्दाश्त की हद से ज़्यादा बढ़ जाता। अगर इसको रोका नहीं जाता तो रोज़मर्रा के इस्तेमाल की चीज़ों की कीमतें और तेज़ी से बढ़ने लग. ಸೋನಿಯಾ ಇಟಲಿ ನೇತೃತ್ವದ ಬೇಜವಾಬ್ದಾರಿ ಆಡಳಿತ, ಆರ್ಥಿಕವಾಗಿ ಸೋತು ಸುಣ್ಣಾಗಿ ಹೋಗಿದ್ದಂತಹ ಆಡಳಿತದ ಒಂದು ಸ್ಪಷ್ಟ ಉದಾಹರಣೆ ಇದು. 2012ರಲ್ಲಿ ಪೆಟ್ರೋಲ್ ಬೆಲೆಯನ್ನ ಒಂದೇ ಸರ್ತಿಗೆ ಪ್ರತಿ ಲೀಟರ್ಗೆ 8 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅದಾದ ನಂತರ ಆಗಿನ ಸೋ ಕಾಲ್ಡ್ ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಹೇಳಿದಂತಹ ಮಾತು, ಪೇಸಾ ಪೇಡ್ ಪರ್ ನಹಿ ಉಗ್ತಾ ಹೇ. ಓಹೋ, ಹಣ ಮರದಲ್ಲಿ ಬೆಳೆಯಲ್ವಂತೆ. ಅಂಡ್ ಇವತ್ತು ಇದೇ ಕಾಂಗ್ರೆಸ್ ನಾಯಕರು ಮೋದಿಜಿಯವರಿಗೆ ಆರ್ಥಿಕತೆಯ ಪಾಠ, ಜವಾಬ್ದಾರಿಯ ಪಾಠ, ಬೆಲೆ ಏರಿಕೆ ಬಗ್ಗೆ ಪಾಠ ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ವಾಟ್ ಅ ಶೇಮ್ಲೆಸ್ ಕಾಂಗ್ರೆಸ್. ವೀಕ್ಷಕರು, ಅದಕ್ಕಿಂತ ಇನ್ನೊಂದು ಮಜಾ ಏನು ಗೊತ್ತಾ? ತುಂಬಾ ಮಜಾ ಇದೆ. ಕಾಂಗ್ರೆಸ್ ಅಫಿಷಿಯಲ್ ಅಕೌಂಟ್ ಅಲ್ಲಿ ಮೋದಿ ಮಾಸ್ಟರ್ ಸ್ಟ್ರೋಕ್ ಅಂತ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟು ಮೋದಿ ಹೇ ತೋ ಮುಮ್ಕಿನ್ ಹೇ ಅನ್ನುವಂಥ ಒಂದು ಬರ್ಕೊಂಡು ಅದರಲ್ಲಿ ಜನರು ಸಿಲಿಂಡರ್ಗೋಸ್ಕರ ಸಾಲಾಗಿ ನಿಂತಿರುವಂತಹ ಫೋಟೋವನ್ನ ಪೋಸ್ಟ್ ಮಾಡ್ತಾರೆ ಅವರ ಅಫಿಷಿಯಲ್ ಅಕೌಂಟ್ ಅಲ್ಲಿ. ಬಟ್ ಈಗ ಸತ್ಯ ಗೊತ್ತಾದ ಮೇಲೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನ ಬಿಟ್ಟು ಡಿಲೀಟ್ ಬೇರೆ ಮಾಡಿದ್ದಾರೆ.
ಇವರ ಯೋಗ್ಯತೆಗೆ ಇವರ ಸೆಲ್ಫ್ ಗೋಲ್ ಹೇಗಿದೆ ಅಂತಂದ್ರೆ 2011ರ LPG ಸಿಲಿಂಡರ್ ಸಂಕಷ್ಟದ ಸಮಯದ ಆ ಒಂದು ಫೋಟೋವನ್ನ ತಗೊಂಡು, ಅಂದ್ರೆ ಯಾರು, ಇವರದ್ದೇ ಮನಮೋಹನ್ ಸಿಂಗ್ ಸರ್ಕಾರದ ಕಾಲದ ಆ ಒಂದು ಫೋಟೋವನ್ನ ತಗೊಂಡು, ಈಗ ಮೋದಿಜಿ ಆಡಳಿತದಲ್ಲಿ ಇಂತಹ ಪರಿಸ್ಥಿತಿ ಬಂತಪ್ಪ ನೋಡಿ ಅಂತ ಮೋದಿಜಿ ತಪ್ಪು ಅಂತ ಸುಳ್ಳು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿ ಬೊಬ್ಬೆ ಹಾಕ್ತೀರಾ ಅಂತಂದ್ರೆ ಅದು ಫೇಕ್ ನ್ಯೂಸ್, ಸುಳ್ಳು ಸುದ್ದಿ. ನಿಮ್ಮ ಯೋಗ್ಯತೆಗೆ ನಾಚಿಕೆನೂ ಆಗಲ್ವಾ ಅಂತ. ಈಗ ನಿಮ್ಮದೇ ಸರ್ಕಾರದ ವೈಫಲ್ಯದ ದಿನಗಳನ್ನ ಮತ್ತೆ ನೀವೇ ಹೊರಗೆ ತಂದು ಅದನ್ನ ನೀವೇ ಟ್ರೆಂಡ್ ಬೇರೆ ಮಾಡ್ತಿದ್ದೀರಾ. ವಾ ಜೆಮ್ಸ್ ಆಫ್ ಕಾಂಗ್ರೆಸ್. ಇನ್ನು 2011ರ ಈ ಒಂದು ವಿಡಿಯೋವನ್ನು ಕೂಡ ಒಂದು ಬಾರಿ ನೋಡ್ಕೊಂಡು ಬನ್ನಿ. ವೇಟ್, ಆ ಸಮಯದಲ್ಲಿ ಕೂಡ ಗೊತ್ತಲ್ವ ಯಾರಿದ್ದಂಥದ್ದು ಅಂತ. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ರು. ಆಗ ಗೊತ್ತಿರಲಿ, ಜಗತ್ತಲ್ಲಿ ಯಾವ ಯುದ್ಧ ಕೂಡ ಆಗ್ತಾ ಇರಲಿಲ್ಲ. ಈಗ ಆ ವ್ಯಕ್ತಿಯ ಮಾತನ್ನ ಕೇಳಿ. एलपीजी गैस का तो ऐसा है कि कभी 3 महीने में, कभी 6 महीने में इस तरीके से मिल पाती है और उसमें भी अनियमितता बढ़ती जाती है। जैसे बाजार क्षेत्रों में गैसों को दिया जाता है, अधिक मूल्य उनसे वसूला जाता है क्योंकि उनको वहाँ से अधिक मूल्य मिलता है। ग्रामवासी अधिक मूल्य देने के बावजूद भी गैस एलपीजी प्राप्त नहीं कर पाते हैं। बागेश्वर जाना पड़ता है जिससे कि हमें 391 का सिलेंडर 500 या 550 रुपये का बैठता है। उसके ऊपर वहाँ जो परेशानियाँ होती हैं, गाड़ी से लाना ले जाना, ये बड़ी परेशानी है, सबसे बड़ी परेशानी। और यहाँ पर कितने समय से आपको गैस नहीं मिला? यहाँ अभी कम से कम 4 महीना हो गया गैस सिलेंडर आई। ಏನ್ ಹೇಳ್ತಾ ಇದ್ದಾರೆ, ಕೆಲವೊಮ್ಮೆ 3 ತಿಂಗಳಿಗೆ, ಕೆಲವೊಮ್ಮೆ 6 ತಿಂಗಳಿಗೆ ಮಾತ್ರ ನಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ. ಅದರಲ್ಲೂ ಈಗ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾವು ಗ್ರಾಮೀಣ ಭಾಗದ ಜನರು ಬೇರೆ, ಹೆಚ್ಚಿನ ಹಣ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ರು ಕೂಡ LPG ಸಿಲಿಂಡರ್ ಸಿಗ್ತಾನೆ ಇಲ್ಲ ನಮಗೆ. ಹೀಗಾಗಿ ನಮಗೆ ಭಾಗೇಶ್ವರಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ 391 ಇರುವಂತಹ ಸಿಲಿಂಡರ್ ಅನ್ನ 500 ರೂಪಾಯಿ ಅಥವಾ 550 ರೂಪಾಯಿ ಕೊಟ್ಟು ತೆಗೆದುಕೊಳ್ಳಬೇಕಾಗತ್ತೆ. ತಗೊಂಡ್ರೆ ಅಷ್ಟೇ ಆಯ್ತಾ? ಇಲ್ಲ, ತಗೊಂಡ ಮೇಲೆ ಮತ್ತೊಂದು ದೊಡ್ಡ ಸಮಸ್ಯೆ ಏನು, ಅಲ್ಲಿಂದ ಅದನ್ನ ಹೇಗೆ ತರೋದು ಅಂತ. ಗಾಡಿಯಲ್ಲಿ ಸಿಲಿಂಡರ್ ತಗೊಂಡು ಬರೋದು, ವಾಪಸ್ ಅದನ್ನ ತಗೊಂಡು ಹೋಗೋದು, ಇವೆಲ್ಲವೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಇದು ನಮಗಿರುವಂತ ಅತ್ಯಂತ ದೊಡ್ಡ ಸಮಸ್ಯೆ. ಈಗಾಗಲೇ ಕನಿಷ್ಠ ಅಂತಂದ್ರೂ 4 ತಿಂಗಳಾಗಿದೆ, ಇಲ್ಲಿಗೆ ಒಂದೇ ಒಂದು ಗ್ಯಾಸ್ ಸಿಲಿಂಡರ್ ಕೂಡ ಬಂದಿಲ್ಲ. ವಾಹ್, ಕಾಂಗ್ರೆಸ್ ಕಾಲ ಇಷ್ಟು ಅದ್ಭುತವಾಗಿತ್ತಲ್ವಾ, ಸುಭದ್ರವಾಗಿತ್ತು. ಭಯೋತ್ಪಾದಕರನ್ನ ಹೀರೋಗಳ ಹಾಗೆ ಆಚರಿಸಲಾಗ್ತಾ ಇತ್ತು. ಪೆಟ್ರೋಲ್ ಉಳಿಸೋದಕ್ಕೆ ಪೆಟ್ರೋಲ್ ಬಂಕ್ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು. LPG ಬೆಲೆ 1300ಕ್ಕೆ ತಲುಪಿದ್ವು. ಭಯೋತ್ಪಾದಕ ದಾಳಿ, ಬಾಂಬ್ ಸ್ಫೋಟ, ಇದೊಂಥರ ಎವ್ರಿಡೇ ಹೆಡ್ಲೈನ್ ಆಗಿತ್ತು. ಭಾರತದ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವತ್ತು ಯಾವುದೇ ಜಾಗತಿಕ ಸಂಕಷ್ಟ ಇರಲಿಲ್ಲ, ಯಾವ ವಾರ್ ಕೂಡ ನಡೀತಾ ಇರಲಿಲ್ಲ. ಆದರೂ ಕೂಡ ಒಂದು LPG ಸಿಲಿಂಡರ್ ರೀಫಿಲ್ ಮಾಡೋದಕ್ಕೆ ಜನ ಒಂದು ದಿನ ರಜೆ ತಗೊಂಡಾದ್ರೂ ಕಾಯಬೇಕಾಗಿತ್ತು. ಇದು ಕಾಂಗ್ರೆಸ್ಸಿನ ಗೋಲ್ಡನ್ ಎರಾ. ಇನ್ನೂ ಒಂದು ವಿಡಿಯೋ ಇದೆ, ಇದಕ್ಕೆ ಸಂಬಂಧಪಟ್ಟಂತದ್ದು ನೋಡ್ಕೊಂಡು ಬನ್ನಿ. कैसा रिफॉर्म है जहाँ पे 400 रुपए का सिलेंडर 900 रुपए में हो जाता है, महंगाई बेलगाम बढ़ती जाती है, क्या करें? आप क्या कहना चाह रहे हैं कि आप इतने गरीब हैं कि आप 900 रुपये नहीं दे सकते सिलेंडर के लिए? हम गरीबों के लिए है वो। आप क्या कहना चाह रहे हैं कि LPG आम गरीब इस्तेमाल करता है? हाँ, जब आप चाहते हैं आप गरीब में जुड़ जाते हैं, नहीं तो बड़े अमीर हैं आप। ದರ ಏರಿಕೆಯಿಂದ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾರಾ? 900 ರೂಪಾಯಿ ಕೊಟ್ಟು ಗ್ಯಾಸ್ ಸಿಲಿಂಡರ್ ತಗೊಳಕಾಗಲ್ವಾ? ನೀವೇನ್ ಬಡವರ LPG ತಗೊಳ್ಳಲ್ಲ. ಇದು ಮನಮೋಹನ್ ಸಿಂಗ್ ಕಾಲದ UPA ಸರ್ಕಾರದ ಸಚಿವೆ ಆಗಿದ್ದಂತಹ ರೇಣುಕಾ ಚೌಧರಿ ಅವರ ಹೇಳಿಕೆ. ಆ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಾದಂತಹ ಸಂದರ್ಭದಲ್ಲಿ ಜನರ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋ ಬದಲು ಅವರು ಪ್ರಶ್ನೆಯನ್ನ ಕೇಳಿದ್ರೆ ಇಂತಹ ಅಹಂಕಾರದ ಮಾತುಗಳನ್ನ ಆಡ್ತಾ ಇದ್ರು. ಅಂಡ್ ಇವತ್ತು ಅದೇ ಜನರು ಬಂದು ಏನೋ ದೊಡ್ಡದಾಗಿ ಮಾಡ್ಬಿಡ್ತಿದ್ವಪ್ಪ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ವೀಕ್ಷಕರು, ಕಾಂಗ್ರೆಸ್ ಇನ್ನೂ ಒಂದು ವಿಡಿಯೋವನ್ನ ಹಾಕೊಂಡಿದ್ದ ಅವರ ಒಫಿಷಿಯಲ್ ಅಕೌಂಟ್ ಅಲ್ಲಿ. ಅದಕ್ಕೆ ಕ್ಯಾಪ್ಷನ್ ಬೇರೆ, ಆಕ್ಸಿಜನ್ ಕೊರತೆಯಿಂದ LPG ಸಂಕಷ್ಟದವರೆಗೆ ಮೋದಿ ಸರ್ಕಾರ ಮತ್ತೊಮ್ಮೆ ರೆಡಿ ಇರಲಿಲ್ಲ, ಹೀಗೆ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಇಂತಹ ಪೋಸ್ಟ್ಗಳನ್ನ ಹಾಕ್ತಾ ಇರೋದು ಯಾರು? 60 ರಿಂದ 70 ವರ್ಷಗಳ ಕಾಲ ಭಾರತವನ್ನ ಆಳಿ
ನಿರಂತರ ವಿದ್ಯುತ್ ಕಡಿತ ಆಗಿರಬಹುದು, ಡೀಸೆಲ್ಗೋಸ್ಕರ ಕ್ಯೂ ನಿಲ್ಲೋದಾಗಿರಬಹುದು, ಕೋಲ್ಗೇಟ್ ಹಗರಣ, ಪುನರ್ ನವೀಕರಿಸಬಹುದಾದಂತಹ ಇಂಧನದ ಬಗ್ಗೆ ಶೂನ್ಯ ದೃಷ್ಟಿಯನ್ನ ಹೊಂದಿದ್ದಂತಹ ಸ್ಥಿತಿಯಲ್ಲಿ 2014ರಲ್ಲಿ ಭಾರತವನ್ನ ಬಿಟ್ಟು ಹೋದಂತಹ ಅದೇ ಕಾಂಗ್ರೆಸ್ ಈಗ ಈ ಯುದ್ಧದ ಸಂಕಷ್ಟದ ಸಂದರ್ಭದಲ್ಲಿ ಮೋದಿಜಿಯವರಿಗೆ ಉಪದೇಶವನ್ನ ಕೊಡ್ತಾ ಇದೆ. ಇದಕ್ಕಿಂತ ದೊಡ್ಡ ಜೋಕ್ ಏನಾದ್ರೂ ಇದೆಯಾ? ಆದ್ರೂ ನಾವು ಮೋದಿಜಿ ಆಡಳಿತದ ರಿಯಾಲಿಟಿ ಬಗ್ಗೆ ಖಂಡಿತವಾಗ್ಲೂ ಮಾತಾಡಲೇಬೇಕು. ಈಗ ಭಾರತದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 249 ಗಿಗಾವ್ಯಾಟ್ ಇಂದ 520.5 ಗಿಗಾವ್ಯಾಟ್ಗೆ ಡಬಲ್ ಆಗಿದೆ. ಅದರಲ್ಲೂ ನಾನ್ ಫಾಸಿಲ್ ಶೇರ್ ಈಗಾಗಲೇ 52% ತಲುಪಿದೆ. ಅಂದ್ರೆ ಆ ಒಂದು ಗುರಿಯನ್ನ 5 ವರ್ಷಗಳ ಮುಂಚೆನೆ ಸಾಧಿಸಿದ್ದಾರೆ. ಇನ್ನು ಪುನರ್ ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ದಾಖಲೆ ಮಟ್ಟದ ವೃದ್ಧಿ ಆಗುವಂಥದ್ದನ್ನು ನಾವು ಕಾಣಬಹುದು. PLI ಯೋಜನೆಯಿಂದ ಇವತ್ತು ಸೋಲಾರ್ ಉತ್ಪಾದನಾ ಸಾಮರ್ಥ್ಯ 2.3 ಗಿಗಾವ್ಯಾಟ್ ಇಂದ 144 ಗಿಗಾವ್ಯಾಟ್ಗೆ ಏರಿಕೆ ಆಗಿದೆ. PM ಸೂರ್ಯ ಘರ್ ಯೋಜನೆಯಿಂದ 21 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೋಲಾರ್ ಎನರ್ಜಿ ಹೋಗ್ತಾ ಇದೆ. PM ಕುಸುಮ್ ಗ್ರೀನ್ ಹೈಡ್ರೋಜನ್ ಮಿಷನ್ ಎಥನಾಲ್ ಬ್ಲೆಂಡಿಂಗ್ 1.5% ಇಂದ 19%ಗೆ ಏರಿಕೆಯನ್ನು ಕಂಡಿದೆ. ರೈಲ್ವೆ ವಿದ್ಯುದೀಕರಣ ಇವೆಲ್ಲವೂ ಕೂಡ ಇವತ್ತು ಕಲ್ಲಿದ್ದಲಾಗಿರಬಹುದು, ಇಂಧನ ಆಮದಾಗಿರಬಹುದು, ಇವುಗಳ ಮೇಲೆ ಒಂದಷ್ಟು ಮಟ್ಟಿಗೆ ಅವಲಂಬನೆಯನ್ನ ಕಡಿಮೆ ಅಂತೂ ಮಾಡಿದೆ. ಈಗ ನ್ಯೂಕ್ಲಿಯರ್ ಎನರ್ಜಿ ಕೂಡ ಬಹಳ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಅದರಲ್ಲಿ ಖಾಸಗಿ ಹೂಡಿಕೆಗೆ ಕೂಡ ಅವಕಾಶವನ್ನು ನೀಡಲಾಗ್ತಾ ಇದೆ. ದಶಕಗಳ ಕಾಲ ಆಡಳಿತವನ್ನು ನಡೆಸಿದಂತಹ ಕಾಂಗ್ರೆಸ್ ಇಂತಹ ಸ್ವಾವಲಂಬನೆಗೋಸ್ಕರ ಯಾವುದೇ ಒಂದೇ ಒಂದು ದೃಢವಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರಲಿಲ್ಲ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಆ ಅವಲಂಬನೆಯನ್ನ ಆತ್ಮನಿರ್ಭರ ಭಾರತದ ಶಕ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ತಾತ್ಕಾಲಿಕ ಸಮಸ್ಯೆಗಳು ಬಂದರೂ ಕೂಡ 2047ರ ಒಳಗೆ ಫುಲ್ ಎನರ್ಜಿ ಇಂಡಿಪೆಂಡೆನ್ಸ್ ಅನ್ನು ಸಾಧಿಸುವಂತಹ ಭಾರತದ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ. ಅಂಡ್ ಈ ಹೆಜ್ಜೆಯನ್ನ ಯಾರಿಂದ ಕೂಡ ಅಳಿಸಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ನೆನಪಿರಲಿ, ಆಸ್ ಸಿಂಪಲ್ ಆಸ್ ಇಟ್ ಈಸ್. ಬಟ್ ಏನೇ ಆಗಲಿ, ನೀವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಲ್ವಾ, ಅಂದರೆ ಮುಂದಿನ ಸೋಲಿನ ನಿಮ್ಮ ಪ್ರಿಪ್ರೇಷನ್ ಇದೆಯಲ್ವಾ ಕಾಂಗ್ರೆಸ್ನವ್ರದ್ದು, ಬಹಳ ಚೆನ್ನಾಗಿದೆ. ಪ್ಲೀಸ್ ಡೂ ಕಂಟಿನ್ಯೂ. ವೀಕ್ಷಕರೇ, ಕಾಂಗ್ರೆಸ್ ಆಡಳಿತದ ಸಮಯದಲ್ಲಿ 2009ರಲ್ಲಿ ಸುಮಾರು 340 ಇದ್ದಂತಹ ನಾನ್ ಸಬ್ಸಿಡೈಸ್ಡ್ LPG ಸಿಲಿಂಡರ್ ಬೆಲೆ 2010ಕ್ಕಾಗುವಾಗ 354 ಆಗುತ್ತೆ. 2011ರಲ್ಲಿ 877 ಆಗುತ್ತೆ. 2012ರಲ್ಲಿ 922 ಆಗುತ್ತೆ. 2013ರಲ್ಲಿ 1021 ಆಗುತ್ತೆ. 2014ರಲ್ಲಿ 1241ಕ್ಕೆ ಏರಿಕೆಯನ್ನ ಕಾಣುತ್ತೆ. ಅಂದ್ರೆ ಕೇವಲ 5 ವರ್ಷಗಳಲ್ಲಿ ಸುಮಾರು 265% ಏರಿಕೆಯನ್ನ ಕಾಣುತ್ತೆ. ಇನ್ನು ಮೋದಿಜಿ ಸರ್ಕಾರದ ಅವಧಿಯನ್ನು ನೋಡಿದ್ರೆ 2021ರಲ್ಲಿ ಸುಮಾರು 805 ಇತ್ತು ಬೆಲೆ. 2022ಕ್ಕಾಗುವಾಗ 995 ಆಗುತ್ತೆ. ವೈ? ಬಿಕಾಸ್ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇತ್ತು, ಅದರ ಪರಿಣಾಮ. ಇನ್ನು 2023ರಲ್ಲಿ ಮತ್ತೆ 1003 ಆಗುತ್ತೆ. ಅಗೈನ್ ರಷ್ಯಾ ಯುಕ್ರೇನ್ ಯುದ್ಧದ ಪರಿಣಾಮ. 2024ಕ್ಕಾಗುವಾಗ ಕಡಿಮೆ ಆಯಿತು, 803ಕ್ಕೆ ಇಳಿಯುತ್ತೆ. 2025ರಲ್ಲಿ 853 ಆಗಿತ್ತು. ಈಗ 2026ರಲ್ಲಿ 913. ವೈ? ಬಿಕಾಸ್ ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮ. ಅಂದ್ರೆ 5 ವರ್ಷಗಳಲ್ಲಿ ಕೇವಲ 13.4% ಏರಿಕೆ ಮಾತ್ರ ಕಂಡಿರುವಂಥದ್ದು. ಕಾಂಗ್ರೆಸ್ ಕಾಲದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಇರಲಿಲ್ಲ, ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧ ಇರಲಿಲ್ಲ, ಕೋವಿಡ್ ಇರಲಿಲ್ಲ. ಆದರೂ ಆ ಸಮಯದಲ್ಲಿ, ಅಂದರೆ ಕಾಂಗ್ರೆಸ್ ಆಡಳಿತದ ಸಮಯದಲ್ಲಿ ಭಾರತೀಯರ ಪರಿಸ್ಥಿತಿ ಹೇಗಿತ್ತು? ಬಟ್ ಇವತ್ತು ಯಾರಿಗೂ ಐಡಿಯಾನೇ ಇಲ್ಲದಂತಹ ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದ ಪರಿಣಾಮ ಅಂತ ಬಂದಾಗ ಇವರೆಲ್ಲ ಬಂದು ಹೇಳ್ತಾರೆ ಮೋದಿಜಿ ಫೇಲ್ ಆಗಿದ್ದಾರೆ, ಮೋದಿಜಿ ಸರಿ ಇಲ್ಲ, ಮೋದಿಜಿ ಅಧಿಕಾರದಿಂದ ಕೆಳಗಿಳಿಬೇಕು. ಕಾಂಗ್ರೆಸ್ ಇದ್ದಾಗ ಬಹಳ ಚೆನ್ನಾಗಿತ್ತು, ಕಾಂಗ್ರೆಸ್ ಇದ್ದಿದ್ರೆ ಈ ಥರ ಆಗೋದಕ್ಕೆ ಬಿಡ್ತಾನೇ ಇರಲಿಲ್ಲ ಅನ್ನುವಂತಹ ಕಾಮಿಡಿಗಳನ್ನು ಮಾಡ್ತಾ ಇದ್ದಾರೆ. ಒಡ ಜೋಕ್ ಅಲ್ವಾ?
ವಾಟ್ ಅ ಜೋಕ್. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.